ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಶ್ರೀ ವಿದ್ಯಾ ಪ್ಯಾರಾಮೆಡಿಕಲ್ ಚಾನಲ್ 2021. ನಿಮಗೆ ಈ ಚಾನಲ್ ಇಷ್ಟವಾದಲ್ಲಿ ಕೆಳಗಡೆ ಕಾಣುತ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ಪಡೆಯಿರಿ. ಈಗ ವಿಡಿಯೋವನ್ನು ಶುರು ಮಾಡೋಣ, ಬನ್ನಿ ಫ್ರೆಂಡ್ಸ್. ಪಾರ್ಟ್ 4, ಮೈಟೊಕಾಂಡ್ರಿಯಾ ಪವರ್ ಹೌಸ್ ಆಫ್ ದಿ ಸೆಲ್. ಇವಾಗ ಮೈಟೊಕಾಂಡ್ರಿಯಾ, ಅದರದ್ದು ಸ್ಟ್ರಕ್ಚರ್, ಫಂಕ್ಷನ್, ಮೈಟೊಕಾಂಡ್ರಿಯಲ್ ಡಿಸೀಸ್ ಬಗ್ಗೆ ನೋಡೋಣ. ಫಸ್ಟ್, ಮೈಟೊಕಾಂಡ್ರಿಯಾ. The mitochondria term is derived from a Greek word mito, which means a thread, and chondria, which means a granule. ಫಸ್ಟ್, ಮೈಟೊಕಾಂಡ್ರಿಯಾ ಅನ್ನುವಂತಹ ಒಂದು ಗ್ರೀಕ್ ವರ್ಡ್. ಮೈಟೊ ಅಂದರೆ ಅದು ಗ್ರೀಕ್ ವರ್ಡ್. ಮೈಟೊ ಅಂದರೆ ಥ್ರೆಡ್, ಕಾಂಡ್ರಿಯಾನ್ ಅಂದರೆ ಗ್ರ್ಯಾನ್ಯೂಲ್ ಅಂತ ಗೊತ್ತಾಯಿತು. ದ ಮೈಟೊಕಾಂಡ್ರಿಯಾ ರೇಂಜಸ್ ಫ್ರಮ್ 0.5 to 1.0 ಮೈಕ್ರೋಮೀಟರ್ ಇನ್ ಡಯಾಮೀಟರ್. ಇದರ ಡಯಾಮೀಟರ್ ಎಷ್ಟಿರುತ್ತೆಪ್ಪ ಅಂದರೆ 0.5 ಇಂದ 1.0 ಮೈಕ್ರೋಮೀಟರ್ ಆಗಿರುತ್ತೆ. These organelles generate most of the energy of the cells in the form of adenosine triphosphate ATP, and it is used as a source of chemical energy. ಇದೇನು ಮಾಡುತ್ತೆ ಅಂದರೆ, ಇದೊಂದು ಆರ್ಗನಲ್. ಇದು ಜನರೇಟ್ ಮೋಸ್ಟ್ ಆಫ್ ದಿ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಇನ್ ಮೋಸ್ಟ್ ಆಫ್ ದಿ ಸೆಲ್ಸ್ ಇನ್ ದಿ ಫಾರ್ಮ್ ಆಫ್, ಯಾವ ಫಾರ್ಮಲ್ಲಿ ರಿಲೀಸ್ ಆಗುತ್ತೆ ಎನರ್ಜಿ ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್. ಆ್ಯಂಡ್ ಅದು ಯಾವ ರೀತಿಯಾಗಿ ಯೂಸ್ ಮಾಡತ್ತಪ್ಪ ಅಂದರೆ ಇನ್ ದಿ ಫಾರ್ಮ್ ಆಫ್ ಸೋರ್ಸ್ ಆಫ್ ಕೆಮಿಕಲ್ ಎನರ್ಜಿ ಆಗಿ ಕೂಡ ಅದು ಯೂಸ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ನಾವು ಸ್ಟ್ರಕ್ಚರ್ ನೋಡೋಣ. ಸ್ಟ್ರಕ್ಚರ್ ಆಫ್ ಮೈಟೊಕಾಂಡ್ರಿಯಾ ಅಂದರೆ 3 ಮೆಂಬ್ರೇನ್ಸ್ ಆಗಿರುತ್ತೆ. ಅದ್ರ ಸ್ಟ್ರಕ್ಚರಲ್ಲಿ 3 ಮೆಂಬ್ರೇನ್ಸ್ ಇರುತ್ತೆ. ಫಸ್ಟ್, ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್, ಇಂಟರ್ ಮೆಂಬ್ರೇನ್. ಈ 3 ಮೆಂಬ್ರೇನ್ಸಲ್ಲಿ ಅದರ ಹೆಸರಲ್ಲಿ ಹೇಳ್ತಿರೋ ಥರನೇ ಫಸ್ಟ್ ಬಂದುಬಿಟ್ಟು ಔಟರ್ ಮೆಂಬ್ರೇನ್, ಹೊರಗಡೆ ಮೆಂಬ್ರೇನ್. ಸೆಕೆಂಡ್, ಇನ್ನರ್ ಮೆಂಬ್ರೇನ್, ಒಳಗಡೆ ಮೆಂಬ್ರೇನ್. ಇಂಟರ್ ಮೆಂಬ್ರೇನ್ ಅಂದರೆ ಮಧ್ಯದಲ್ಲಿರುವಂತಹ ಮೆಂಬ್ರೇನ್. ನೆಕ್ಸ್ಟ್, ಔಟರ್ ಮೆಂಬ್ರೇನ್ ನೋಡೋಣ. ಇದು ಔಟರ್ ಮೆಂಬ್ರೇನ್ ಯಾವ ರೀತಿ ಆಗಿದೆಯಪ್ಪ ಅಂದರೆ, ಇಟ್ ಈಸ್ ಸ್ಮೂತ್ ಆ್ಯಂಡ್ ಕಂಪೋಸ್ಡ್ ಆಫ್ ಈಕ್ವಲ್ ಅಮೌಂಟ್ ಆಫ್ ಫಾಸ್ಫೋಲಿಪಿಡ್ಸ್ ಆ್ಯಂಡ್ ಪ್ರೋಟೀನ್ಸ್. ಇದು ಈಕ್ವಲ್ ನಂಬರ್ ಆಫ್ ಪ್ರೋಟೀನ್ಸು ಮತ್ತು ಫಾಸ್ಫೋಲಿಪಿಡ್ಸಿಂದ ಅದು ಮೇಡ್ ಆಗಿದೆ. ಇಟ್ ಹ್ಯಾಸ್ ಅ ಲಾರ್ಜ್ ನಂಬರ್ ಆಫ್ ಸ್ಪೆಷಲ್ ಪ್ರೋಟೀನ್ಸ್ ನೋನ್ ಆ್ಯಸ್ ಅ ಪೋರಿನ್ಸ್. ಅದು ಲಾರ್ಜ್ ಅಮೌಂಟ್ ಆಫ್ ಸ್ಪೆಷಲ್ ಪ್ರೋಟೀನ್ಸ್ ಇದೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಪೋರಿನ್ಸ್ ಅಂತ ಕರಿತೀವಿ. The porids are integral membrane proteins, and they allow the movement of molecules that are 5000 daltons or less in weight to pass through it. Porids are integral membrane ಅಂದರೆ ಮಧ್ಯದಲ್ಲಿರುತ್ತೆ ಪ್ರೋಟೀನ್ಸ್. ಆ್ಯಂಡ್ ದೇ ಅಲೋ ದಿ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದಟ್ ಆರ್ 5000 ಡಾಲ್ಟನ್ಸ್. 5000 ಡಾಲ್ಟನ್ಸ್ನ ಯಾವ ಥರ ಹೇಳ್ತೀವಪ್ಪ ಅಂದರೆ ಲೆಸ್ ಇನ್ ವೆಯ್ಟ್ ಟು ಪಾಸ್ ಥ್ರೂ ಇಟ್. ಅದ್ರ ವೆಯ್ಟ್ ಕಮ್ಮಿ ಇದ್ದಾಗ ಅದು ಪೋರಿನ್ಸ್ ಇರುತ್ತಲ್ಲ, ಅದರಲ್ಲಿ ಅದು ಪಾಸ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಔಟರ್ ಮೆಂಬ್ರೇನ್ ಈಸ್ ಫ್ರೀಲಿ ಪರ್ಮಿಯಬಲ್ ಟು ನ್ಯೂಟ್ರಿಯೆಂಟ್ ಮಾಲಿಕ್ಯೂಲ್ಸ್, ಅಯಾನ್ಸ್, ಎನರ್ಜಿ ಮಾಲಿಕ್ಯೂಲ್ಸ್ ಲೈಕ್ ATP ಆ್ಯಂಡ್ ADP ಮಾಲಿಕ್ಯೂಲ್ಸ್. ಫ್ರೀಲಿ ಪರ್ಮಿಯಬಲ್, ಫ್ರೀಯಾಗಿ ಪಾಸ್ ಮಾಡುತ್ತೆ ಏನೇನು ನ್ಯೂಟ್ರಿಯೆಂಟ್ ಮಾಲಿಕ್ಯೂಲ್ಸ್, ಅಯಾನ್ಸ್, ಎನರ್ಜಿ ಮಾಲಿಕ್ಯೂಲ್ಸ್. ಯಾವ್ಯಾವ ಥರದ್ದು ಅಂದರೆ ATP ಮತ್ತು ADP ಮಾಲಿಕ್ಯೂಲ್ಸ್ನ. ನೆಕ್ಸ್ಟ್, ಇನ್ನರ್ ಮೆಂಬ್ರೇನ್ ನೋಡೋದಾದರೆ, ಇನ್ನರ್ ಮೆಂಬ್ರೇನ್ ಈಸ್ ಮೋರ್ ಕಾಂಪ್ಲೆಕ್ಸ್ ಇನ್ ಸ್ಟ್ರಕ್ಚರ್. ಫುಲ್ಲು ಸ್ಟ್ರಕ್ಚರಲ್ಲಿ ಅದು ಕಾಂಪ್ಲೆಕ್ಸ್ ಆಗಿರುತ್ತೆ. ಇಟ್ ಈಸ್ ಫೋಲ್ಡೆಡ್ ಇಂಟು ನಂಬರ್ ಆಫ್ ಫೋಲ್ಡ್ಸ್ ಮೆನಿ ಟೈಮ್ಸ್ ಈಸ್ ನೋನ್ ಆ್ಯಸ್ ಅ ಕ್ರಿಸ್ಟೆ. ಇದು ಬಂದುಬಿಟ್ಟು ಇಂಟು ನಂಬರ್ ಆಫ್ ಫೋಲ್ಡ್ಸ್, ಎಷ್ಟೊಂದು ನಂಬರ್ಸಲ್ಲಿ ಫೋಲ್ಡ್ ಆಗಿರುತ್ತೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಕ್ರಿಸ್ಟೆ ಅಂತ ಕರಿತೀವಿ. ಫೋಲ್ಡಿಂಗ್ಸ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದಿ ಸರ್ಫೇಸ್ ಏರಿಯಾ ಇನ್ಸೈಡ್ ದಿ ಆರ್ಗನಲ್. ಇಲ್ಲಿ ಮೇಲೆ ಹೇಳಿದಾಗೆ ಕ್ರಿಸ್ಟೆ ಏನಪ್ಪ ಮಾಡುತ್ತೆ ಅಂದರೆ ಹೆಲ್ಪ್ ಟು ಇನ್ಕ್ರೀಸ್ ದಿ ಸರ್ಫೇಸ್ ಏರಿಯಾ ಇನ್ಸೈಡ್ ದಿ ಆರ್ಗನಲ್. ಒಂದು ಆರ್ಗನಲ್ನಲ್ಲಿ ಅದರ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡುತ್ತೆ. ಇಲ್ಲಿ ಮೇಲೆ ಹೇಳಿರೋ ಥರನೇ ನಂಬರ್ ಆಫ್ ಫೋಲ್ಡಿಂಗ್ಸ್ ಮೆನಿ ಟೈಮ್ಸ್, ಅದನ್ನು ಕ್ರಿಸ್ಟೆ ಅಂತ ಕರಿತೀವಿ. ಕ್ರಿಸ್ಟೆ ಮತ್ತು ಪ್ರೋಟೀನ್ಸ್ ಆಫ್ ದಿ ಇನ್ನರ್ ಮೆಂಬ್ರೇನ್, ಒಳಗಡೆ ಇರುವಂತಹ ಮೆಂಬ್ರೇನಲ್ಲಿ. ಏಡ್ ಅಂದರೆ ಹೆಲ್ಪ್ ಇನ್ ದಿ ಪ್ರೊಡಕ್ಷನ್ ಆಫ್ ATP ಮಾಲಿಕ್ಯೂಲ್ಸ್. ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಮಾಲಿಕ್ಯೂಲ್ಸಲ್ಲಿ ಅದು
ಪ್ರೊಡಕ್ಷನಲ್ಲಿ ಹೆಲ್ಪ್ ಮಾಡುತ್ತೆ. ಯಾವ್ದು ಕ್ರಿಸ್ಟೆ ಮತ್ತು ಪ್ರೋಟೀನ್ಸ್ ಆಫ್ ದಿ ಇನ್ನರ್ ಮೆಂಬ್ರೇನ್ ಅಂತ ಇದ್ರಲ್ಲಿ ನಾವು ನೆಕ್ಸ್ಟ್ ಏನಪ್ಪ ಅಂದರೆ ಮೆನಿ ಕೆಮಿಕಲ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಇನ್ ದಿ ಇನ್ನರ್ ಮೆಂಬ್ರೇನ್ ಆಫ್ ದಿ ಮೈಟೊಕಾಂಡ್ರಿಯಾ. ಮೆನಿ ಕೆಮಿಕಲ್ ರಿಯಾಕ್ಷನ್ಸ್, ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾನೆ ಇರುತ್ತೆ. ಅದು ಬಂದ್ಬಿಟ್ಟು ಇನ್ನರ್ ಮೆಂಬ್ರೇನ್ ಆಫ್ ದಿ ಕಾಂಡ್ರಿಯಾದಲ್ಲಿ ಅದು ಟೇಕ್ಸ್ ಪ್ಲೇಸ್ ಆಗುತ್ತೆ. ಅನ್ಲೈಕ್ ದಿ ಔಟರ್ ಮೆಂಬ್ರೇನ್ ಥರನೇ ದ ಇನ್ನರ್ ಮೆಂಬ್ರೇನ್ ಇಸ್ ಸ್ಟ್ರಿಕ್ಟ್ಲಿ ಪರ್ಮಿಯಬಲ್. ಅನ್ಲೈಕ್ ದಿ ಔಟರ್ ಮೆಂಬ್ರೇನ್ ದಿ ಇನ್ನರ್ ಮೆಂಬ್ರೇನ್ ಇಸ್ ಸ್ಟ್ರಿಕ್ಟ್ಲಿ ಪರ್ಮಿಯಬಲ್. ಇದು ಅನ್ಲೈಕ್ ಅಂದರೆ ಔಟರ್ ಮೆಂಬ್ರೇನ್ ಥರನೇ ಇನ್ನರ್ ಮೆಂಬ್ರೇನ್ ಕೂಡ ಸ್ಟ್ರಿಕ್ಟ್ಲಿ ಪರ್ಮಿಯಬಲ್ ಆಗಿರುತ್ತೆ. ನೆಕ್ಸ್ಟ್ ಇಂಟರ್ ಮೆಂಬ್ರೇನ್ ಅಂದರೆ ಆಗಲೇ ಹೇಳಿದೆ ಮಧ್ಯದಲ್ಲಿರುವಂತಹ ಮೆಂಬ್ರೇನ್. ಆ ಮೆಂಬ್ರೇನ್ ಕೆಲಸ ಏನಪ್ಪ, ಅದ್ರದ್ದು ಫಂಕ್ಷನ್ ಮತ್ತು ಅದ್ರ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂದರೆ ಅದು ಬಂದ್ಬಿಟ್ಟು ಸ್ಪೇಸ್ ಬಿಟ್ವೀನ್ ದಿ ಔಟರ್ ಆ್ಯಂಡ್ ದಿ ಇನ್ನರ್ ಮೆಂಬ್ರೇನ್ ಆಫ್ ದಿ ಮೈಟೊಕಾಂಡ್ರಿಯಾ. ಸರಿನಾ? ಇಟ್ ಹ್ಯಾಸ್ ದಿ ಸೇಮ್ ಕಂಪೋಸಿಷನ್ ಆ್ಯಸ್ ದಟ್ ಆಫ್ ದಿ ಸೆಲ್ಸ್ ಸೈಟೋಪ್ಲಾಸಮ್. ಈ ಸೇಮ್ ಕಂಪೋಸಿಷನಲ್ಲಾಗಿರುತ್ತೆ ಆ್ಯಸ್ ದಟ್ ಆಫ್ ದಿ ಸೆಲ್ ಸೈಟೋಪ್ಲಾಸಮಲ್ಲಿ ಇರುತ್ತೆ ಇದು. ದೇರ್ ಈಸ್ ಅ ಡಿಫ್ರೆನ್ಸ್ ಇನ್ ದಿ ಪ್ರೋಟೀನ್ ಕಂಟೆಂಟ್ ಇನ್ ದಿ ಇನ್ನರ್ ಮೆಂಬ್ರೇನ್ ಸ್ಪೇಸ್. ಅಲ್ಲಿ ಡಿಫ್ರೆನ್ಸ್ ಇರುತ್ತೆ ಪ್ರೋಟೀನ್ ಕಂಟೆಂಟ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ. ಅದು ಇನ್ನರ್ ಮೆಂಬ್ರೇನ್ ಸ್ಪೇಸಲ್ಲಿ ಅದರದ್ದು ಫುಲ್ ಡಿಫ್ರೆನ್ಸ್ ಇರುತ್ತೆ. ನೋಟ್ ಏನಪ್ಪ ಅಂದರೆ ಮ್ಯಾಟ್ರಿಕ್ಸ್ ಅಂದರೆ ದ ಮ್ಯಾಟ್ರಿಕ್ಸ್ ಆಫ್ ದಿ ಮೈಟೊಕಾಂಡ್ರಿಯಾ ಇಸ್ ಅ ಕಾಂಪ್ಲೆಕ್ಸ್ ಮಿಕ್ಸ್ಚರ್ ಆಫ್ ಪ್ರೋಟೀನ್ಸ್ ಆ್ಯಂಡ್ ಎನ್ಸೈಮ್ಸ್. ಪ್ರೋಟೀನ್ಸ್ ಮತ್ತು ಎನ್ಸೈಮ್ಸ್ ಮಿಕ್ಸ್ಚರ್ನ ನಾವೇನಂತ ಕರಿತೀವಿ, ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಮೈಟೊಕಾಂಡ್ರಿಯಾ ಫಂಕ್ಷನ್ಸ್ ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದಿ ಮೈಟೊಕಾಂಡ್ರಿಯಾ ಇಸ್ ಟು ಪ್ರೊಡ್ಯೂಸ್ ದಿ ಎನರ್ಜಿ. ಅದ್ರದ್ದು ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಏನಪ್ಪ ಅಂದರೆ ಪ್ರೊಡ್ಯೂಸ್ ದಿ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಮೈಟೊಕಾಂಡ್ರಿಯಾನ ಇನ್ನೊಂದು ನೇಮಿಂದ ಕರೀತಾರೆ. ಅದನ್ನೇನಂದರೆ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರೀತಾರೆ. ಮೈಟೊಕಾಂಡ್ರಿಯಾ ಹೆಲ್ಪ್ಸ್ ದಿ ಸೆಲ್ಸ್ ಟು ಮೇಂಟೈನ್ ದಿ ಪ್ರಾಪರ್ ಕಾನ್ಸಂಟ್ರೇಷನ್ ಆಫ್ ಕ್ಯಾಲ್ಸಿಯಂ ಅಯಾನ್ಸ್ ವಿತ್ ಇನ್ ದಿ ಕಂಪಾರ್ಟ್ಮೆಂಟ್ಸ್ ಆಫ್ ದಿ ಸೆಲ್ಸ್. ಈ ಮೈಟೊಕಾಂಡ್ರಿಯಾ ಹೆಲ್ಪ್ಸ್ ದಿ ಸೆಲ್ಸ್ಗೆ ಹೆಲ್ಪ್ ಮಾಡುತ್ತೆ ಟು ಮೇಂಟೈನ್ ದಿ ಪ್ರಾಪರ್ ಕಾನ್ಸಂಟ್ರೇಷನ್. ಇವಾಗ ಒಂದು ಮಿಕ್ಸ್ಚರಲ್ಲಿ ಕಾನ್ಸಂಟ್ರೇಷನ್ ಅಂತ ಇದ್ದೇ ಇರುತ್ತೆ. ಆ ಕಾನ್ಸಂಟ್ರೇಷನ್ನ ಇದು ಮೇಂಟೈನ್ ಮಾಡುತ್ತೆ ಪ್ರಾಪರಾಗಿ. ಅದು ಯಾವುದ್ರಲ್ಲಿ ಅಂದರೆ ಕ್ಯಾಲ್ಸಿಯಂ ಅಯಾನ್ಸ್ ವಿತಿನ್ ದಿ ಕಂಪಾರ್ಟ್ಮೆಂಟ್ಸ್ ಆಫ್ ದಿ ಸೆಲ್ಸ್. ಕಂಪಾರ್ಟ್ಮೆಂಟ್ಸ್ ಅಂದರೆ ಗೊತ್ತು ತಾನೆ, ಕಂಪಾರ್ಟ್ಮೆಂಟ್ಸ್ ಆಫ್ ದಿ ಸೆಲ್ಸಲ್ಲಿ ಅದು ಪ್ರಾಪರಾಗಿ ಕಾನ್ಸಂಟ್ರೇಷನ್ನ ಮೇಂಟೈನ್ ಮಾಡುತ್ತೆ. ಮೈಟೊಕಾಂಡ್ರಿಯಾ ಆಲ್ಸೋ ಹೆಲ್ಪ್ಸ್ ಇನ್ ಬಿಲ್ಡಿಂಗ್ ಸರ್ಟನ್ ಪಾರ್ಟ್ಸ್ ಆಫ್ ದಿ ಬ್ಲಡ್ ಆ್ಯಂಡ್ ಹಾರ್ಮೋನ್ಸ್ ಲೈಕ್ ಟೆಸ್ಟೋಸ್ಟಿರೋನ್ ಆ್ಯಂಡ್ ಈಸ್ಟ್ರೋಜನ್. ಇದು ಕೂಡ ಇನ್ನೊಂದರಲ್ಲಿ ಹೆಲ್ಪ್ ಮಾಡುತ್ತೆ. ಯಾವುದರಲ್ಲಿ? ಬಿಲ್ಡಿಂಗ್ ಆಫ್ ಸರ್ಟನ್ ಪಾರ್ಟ್ಸ್ ಆಫ್ ದಿ ಬ್ಲಡ್ದು ಸರ್ಟನ್ ಪಾರ್ಟ್ಸ್ ಮತ್ತು ಹಾರ್ಮೋನ್ಸ್ ಅಂದರೆ ಗೊತ್ತು, ಟೆಸ್ಟೋಸ್ಟಿರೋನ್ ಮತ್ತು ಈಸ್ಟ್ರೋಜನ್ನ ಅದು ಬಿಲ್ಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಲಿವರ್ ಸೆಲ್ಸ್ ಮೈಟೊಕಾಂಡ್ರಿಯಾ ಹ್ಯಾವ್ ಎನ್ಸೈಮ್ಸ್ ದಟ್ ಡಿಟಾಕ್ಸಿಫೈಸ್ ಅಮೋನಿಯಾ. ಲಿವರ್ ಸೆಲ್ಸಲ್ಲಿ ಕೂಡ ಮೈಟೊಕಾಂಡ್ರಿಯಾ ಇರುತ್ತೆ. ಅದ್ರ ಕೆಲಸ ಏನಪ್ಪ ಅಂದರೆ ಅದರಲ್ಲಿ ಎನ್ಸೈಮ್ಸ್ ಇರುತ್ತೆ, ಡಿಟಾಕ್ಸಿಫೈಸ್ ದಿ ಅಮೋನಿಯಾನ ಡಿಟಾಕ್ಸಿಫೈ ಮಾಡುತ್ತೆ. ನೆಕ್ಸ್ಟ್ ಮೈಟೊಕಾಂಡ್ರಿಯಲ್ ಡಿಸೀಸಸ್ ಬಗ್ಗೆ ನೋಡೋಣ. ಮೈಟೊಕಾಂಡ್ರಿಯಲ್ ಡಿಸೀಸ್ ಅಂದರೆ ರಿಸಲ್ಟ್ಸ್ ಡ್ಯೂ ಟು ದಿ ಫೇಲ್ಯೂರ್ ಆಫ್ ಮೈಟೊಕಾಂಡ್ರಿಯಾ. ಮೈಟೊಕಾಂಡ್ರಿಯಲ್ ಡಿಸೀಸ್ ಯಾವಾಗ ಬರುತ್ತೆ ಅಂದರೆ ಫೇಲ್ಯೂರ್ ಆಫ್ ಮೈಟೊಕಾಂಡ್ರಿಯಾ ಅಂದರೆ ಒಂದು ಮೈಟೊಕಾಂಡ್ರಿಯಾ ಅಲ್ಲಿ ಜನರೇಟ್ ಆಗ್ತಾ ಇಲ್ಲ, ಅದ್ರ ಕೆಲಸ ಅದು ಮಾಡ್ತಾ ಇಲ್ಲ, ಅದು ಫೇಲ್ ಆಗಿತ್ತು ಅಂದರೆ ನಾವು ಮೈಟೊಕಾಂಡ್ರಿಯಲ್ ಡಿಸೀಸ್ ಅಂತ ಕರಿತೀವಿ. ಸಿಂಪ್ಟಮ್ಸ್ ಏನಪ್ಪ ಅಂದರೆ ಮೈಟೊಕಾಂಡ್ರಿಯಲ್ ಡಿಸೀಸಸ್ ಸಿಂಪ್ಟಮ್ಸ್ ಏನೇನು ಅಂದರೆ ಲಾಸ್ ಆಫ್ ಮೋಟಾರ್ ಕಂಟ್ರೋಲ್, ಮಸಲ್ ವೀಕ್ನೆಸ್ ಆ್ಯಂಡ್ ಪೇಯ್ನ್, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಡಿಸಾರ್ಡರ್ಸ್, swallowing difficulties, cardiac diseases, liver diseases, respiratory illness, seizures, visual or hearing problems, ಲ್ಯಾಕ್ಟಿಕ್ ಆಸಿಡೋಸಿಸ್ ಅನ್ನುವಂತಹ ಸಿಂಪ್ಟಮ್ಸ್ ಕೂಡ ಇದು ಮೈಟೊಕಾಂಡ್ರಿಯಲ್ ಡಿಸೀಸಲ್ಲಿ ನಾವು ಕಾಣ್ಬೋದಾಗುತ್ತೆ.